ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಉಪ್ಪಿಟ್ಟು ಮಾಡುವ ವಿಧಾನ ಸಿಂಪಲ್ ಆಗಿ. ಉಪ್ಪಿಟ್ಟು ಹಾಕೋ ಐಟಮ್ಸ್ ಇವು. ಈಗ ರವೆ ನಿಧಾನವಾಗಿ ಸ್ಲಿಮ್ಮಲ್ಲಿ ನಿಧಾನವಾಗಿ ಸ್ವಲ್ಪ ತುಪ್ಪ ಹಾಕೊಂಡು ಹುರಿಯೋಣ. ಅದು ಹಾಕೋ ಗಂಟು ಕಟ್ಟಲ್ಲ ತುಪ್ಪ ಹಾಕೋ ಕಾರಣಕ್ಕೆ. ಕೆಂಪಗೆ ಹುರಿಬೇಕು. ಬಾಯಲ್ಲಿ ಇಕ್ಕೊಂಡ್ರೆ ಕಟುಮ್ ಅನ್ಬೇಕು. ಈ ಥರ ಹುರಿಬೇಕು. ಸ್ವಲ್ಪ ಕಟುಮ್ ಅನ್ಬೇಕು ಬಾಯಲ್ಲಿ ರವೆ ಇಕ್ಕೊಂಡ್ರೆ. ಈಗ ಸ್ಟವ್ ಅಂಟಿಸ್ಕೊಂಡು ಬಾಣಲೆ ಇಕ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕೊಳ್ಳೋಣ. ಒಂದು 200 ಗ್ರಾಮ್ ಅಷ್ಟು ಎಣ್ಣೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಉಪ್ಪಿಟ್ಟಿಗೆ ಟೇಸ್ಟ್ ಚೆನ್ನಾಗಿರೋದು. ಸ್ವಲ್ಪ ಸಾಸಿವೆ ಚೆನ್ನಾಗಿ ಚಿಟ್ಪಟ ಹಣ್ಣಲಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ಕೆಂಪು ಕಂದು ಬಣ್ಣ ಬರಲಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು. ಸ್ವಲ್ಪ ಆಗಲಿ. ಸ್ವಲ್ಪ ಆದಮೇಲೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಳ್ಳೋಣ. ನಿಧಾನಾಗಿ ಹುರಿಬೇಕು ಇವೆಲ್ಲನೂ. ಗ್ಯಾಸ್ ಕಮ್ಮಿ ಇಕ್ಕದೆ ಹಾಕೊಬೇಕು. ಈಗ ಮುಕ್ಕಲಾಗಿದೆ. ಈಗ ಗೋಡಂಬಿ ಹಾಕ್ಕೊಳ್ಳೋಣ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದಕ್ಕೆ. ಬೇಕಾದ್ರೆ ಪರವಾಗಿಲ್ಲ ಗೋಡಂಬಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ. ಸಣ್ಣಗೆ ಹಚ್ಚೋ ಈರುಳ್ಳಿ. ಒಂದು ಕ್ಯಾಪ್ಸಿಕಮ್, ಒಂದು ಕಾಯಿ ಕ್ಯಾಪ್ಸಿಕಮ್ ಬೇಕಾದ್ರೆ ನಿಮ್ಗೆ ಹಾಕ್ಸ್ಕೊಳ್ಳಿ, ಬೇಕಾದ್ರೆ ಬಿಡಿ ಪರವಾಗಿಲ್ಲ. ಈರುಳ್ಳಿ ಹಾಕದಿರ್ಬೇಕಾದ್ರೆ ಮಾಡ್ಬೋದು. ಸೇಮ್ ಪ್ರೊಸೆಸ್ ಅದನ್ನು. ಸ್ವಲ್ಪ ಬಟಾಣಿ. ಈ ಹುಡುಗ ನಾನು ಮಾಡ್ತೀನಿ ತಿರ್ಗಿಸ್ತೀನಿ ಕೊಡೋಣ ಅಂತ ಹೇಳ್ತಾ ಇದ್ದ, ಅದಕ್ಕೆ ಕೊಟ್ಟೆ. ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಲ್ಲ ರೋಸ್ಟ್ ಆಗಲಿ. 1:3 ನೀರು. ನೀವು ರವೆ ಎಷ್ಟು ಹಾಕ್ತೀರೋ ಒಂದು ಗ್ಲಾಸ್ ಹಾಕಿದ್ರೆ 3 ಗ್ಲಾಸ್ ನೀರು ಹಾಕಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಮೂತಾಗಿ ಹಂಗೆ ಇರುತ್ತೆ. ನಾವು ಹಾಲು ಮೊಸರು ಯೂಸ್ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ಅದು ಹಾಕೋದ್ರಿಂದ ಸ್ಮೂತಾಗಿ ಹಂಗೆ ಇರುತ್ತೆ. ಎಷ್ಟೊತ್ತಾದ್ರೂ ಅಷ್ಟು ಗಟ್ಟಿ ಆಗಲ್ಲ ಬೇಗ ಉಪ್ಪಿಟ್ಟು. ಸ್ಮೂತಾಗಿ ಹಂಗೆ ಇರುತ್ತೆ. ನೋಡಿ, ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಮೊಸರು. ಅದ್ರಲ್ಲಿ ಮೊಸರು ಹುಳಿಯೋದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕಿದ್ವಿ. ಈಗ ಹಾಲು ಮೊಸರು ರವೆ ಹಾಕೋ ಟೈಮಲ್ಲೇ ಹಾಕಬೇಕು, ಯಾಕಂದರೆ ಹಾಲು ಹೊರದೋಗುತ್ತೆ. ರವೆ ಹಾಕ್ತೀರ ಅವಾಗ ಮಾತ್ರ ಹಾಕಬೇಕು. ಒಂಚೂರು ಉಪ್ಪು ಖಾರ ನೋಡ್ಕೊಳ್ಳೋಣ ನೀಟಾಗಿ. ಉಪ್ಪು ಖಾರ ಕಮ್ಮಿ ಇದ್ದರೆ ಸ್ವಲ್ಪ ನೋಡ್ಕೊಂಡು ಹಾಕೋಣ. ಕರೆಕ್ಟಾಗಿದೆ ಉಪ್ಪು ಖಾರ. ಸ್ವಲ್ಪ ಈಗ ರವೆ ಹಾಕ್ಕೊಳ್ಳೋಣ ನಿಧಾನವಾಗಿ. ಗ್ಯಾಸ್ ಸ್ವಲ್ಪ ಕಮ್ಮಿ ಇಟ್ಬಿಡಿ, ಎಗರುತ್ತೆ. ರವೆ ನಿಧಾನವಾಗಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಕುದೀತಾ ಇರಬೇಕು. ಅದನ್ನು ನಿಧಾನ ಕುದೀಲಿ. ಗ್ಯಾಸ್ ಕಮ್ಮಿ ಇಟ್ಕೊಳ್ಳೋಣ, ನಿಧಾನಾಗಿ ತಿರುಗಿಸ್ತಾ ಇರೋಣ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಮಾತ್ರ. ತಿಂತಾಯಿದ್ರೆ ಮತ್ತೊಂದು ತಿನ್ನಬೇಕು ಅನಿಸುತ್ತೆ. ಟೇಸ್ಟ್ ಕೂಡ ಹಂಗೆ ವಂಡರ್ಫುಲ್ಲಾಗಿ ಬರುತ್ತೆ. ಒಂದ್ಕಿತ ಮಾಡಿ ಯಾರು ಉಪ್ಪಿಟ್ಟು ತಿನ್ನೋರು ಅವ್ರಿಗೆ ಕೊಡಿ, ಮತ್ತೆ ಉಪ್ಪಿಟ್ಟು ಬೇಕು ಅಂತಾರೆ. ಆ ಥರ ಇರುತ್ತೆ ಟೇಸ್ಟ್ ಇದು ಉಪ್ಪಿಟ್ಟು ಮಾತ್ರ. ಯಾಕಂದರೆ ತರಕಾರಿ ಕೆಲವ್ರಿಗೆ ಇಷ್ಟ ಆಗಲ್ಲ, ಅದು ಕೂಡ ತೋರಿಸ್ತೀನಿ ತರಕಾರಿ ಹಾಕಿ ಮಾಡೋದು. ಅದೇ ಥರ ಟೇಸ್ಟ್ ಬರೋದು. ಅದು ಒಂಥರ ಡಿಫ್ರೆಂಟಾಗಿ ತೋರಿಸ್ತೀನಿ. ಈಗ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನೀವು ಮೊಸರು ಜಾಸ್ತಿ ಹುಳಿ ನಿಂಬೆಹಣ್ಣು ಬೇಕಾದ್ರೆ ಒಂದು ಹಾಕ್ಕೊಳ್ಳಿ, ಇಲ್ಲಾಂದರೆ 2 ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಎಲ್ಲ ಆಯಿತು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಗಾರ್ನಿಷ್ಗೆ ಲಾಸ್ಟಲ್ಲಿ. ತುಪ್ಪ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಕೆಲವ್ರಿಗೆ ಇಷ್ಟ ಆಗಲ್ಲ. ಪರವಾಗಿಲ್ಲ, ತುಪ್ಪ ಹಾಕಿ ಅದೇ ಟೇಸ್ಟ್ ಇರುತ್ತೆ. ಸ್ವಲ್ಪ ಧನಿಯಾ ಸೊಪ್ಪು ಹಾಕ್ಕೊಳ್ಳೋಣ. ಎಲ್ಲ ಮುಗೀತು. ಈಗ ಒಂದು ತೆಂಗಿನಕಾಯಿ ತುರ್ಕೊಳ್ಳೋಣ. ತೆಂಗಿನಕಾಯಿ ತುರಿದ್ಬಿಟ್ಟು ಒಂದು ಕಾಯಿ ಹಾಕ್ಕೊಂಡು ಲಾಸ್ಟಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಒಂದು ತೆಂಗಿನಕಾಯಿ ತುರ್ಕೊತಾ ಇದ್ವಿ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ನೋಡಿ, ಈ ಥರ ಸ್ಮೂತಾಗಿ ಯಾವ ಥರ ಇದೆ ಉಪ್ಪಿಟ್ಟು. ಕೊಬ್ಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಚಟ್ನಿ ಪುಡಿ ಇತ್ತು, ಚಟ್ನಿ ಪುಡಿ ಒಂದಿಗೆ ಸೂಪರಾಗಿತ್ತು ನಾವು ಉಪ್ಪಿಟ್ಟು. ಸ್ವಲ್ಪ ಎತ್ತಿಕ್ತಾ ಇದ್ವಿ ಹಣ್ಣು ಮಸಾಲೆ ಹಾಕಿ ಅವ್ರ ಮನೆಯವ್ರಿಗೆ. ಈಗ ಗಾರ್ನಿಷ್ ಮಾಡಿದ್ವಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ಸ್ಮೂತಾಗಿ ಹೆಂಗಿದೆ ಬೆಣ್ಣೆ ಇದ್ದಂಗಿರುತ್ತೆ, ಸೂಪರ್ ಆಗೈತೆ.